ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಬಂದಿರೋದು ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಮೈಸೂರು ಜಿಲ್ಲೆ ಬಿ ಸಿಹಳ್ಳಿ ಗ್ರಾಮಕ್ಕೆ. ಇವತ್ತು ತಾಯಿ ಆದಿಶಕ್ತಿ ಉಚ್ಚಮ್ಮಂಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ನಾವು ಅದನ್ನು ವೀಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವಿವತ್ತು ಸಿಹಳ್ಳಿಗೆ ಬಂದಿದ್ದೀವಿ. ಬನ್ನಿ, ಇವತ್ತು ಸಿಹಳ್ಳಿಲಿ ಲಕ್ಷ ದೀಪೋತ್ಸವ ಹೇಗಿರುತ್ತೆ ಅದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಸ್ನೇಹಿತರೆ, ನಾವು ಹೋಗೋದು ತುಂಬ ಲೇಟಾಗಿತ್ತು. ಆಲ್ರೆಡಿ ಲಕ್ಷ ದೀಪೋತ್ಸವ ಶುರುವಾಗಿತ್ತು. ತುಂಬ ಜನ ಮುಗಿಸ್ಕೊಂಡು ಆಲ್ರೆಡಿ ಹೊರಟಿದ್ರು. ಬರೋ ಜನ ಇನ್ನೂ ಬರ್ತಾನೇ ಇದ್ದರು. ನಮಗಂತೂ ಅಲ್ಲಿರೋ ಜನ ಲೈಟಿಂಗ್ಸ್ ನೋಡಿ ಯುಗಾದಿ ಟೈಮಲ್ಲಿ ನಡೆಯೋ ದೊಡ್ಡ ಜಾತ್ರೆ ಥರನೇ ಕಾಣಿಸ್ತಾ ಇತ್ತು. ಸ್ನೇಹಿತರೆ, ನಾವು ಹೋಗ್ತಿದ್ದಂಗೆ ಇಬ್ಬರು ಹೆಣ್ಮಕ್ಳು ಆಡ್ತಾಯಿದ್ರು. ನಾವು ಇವ್ರನ್ನ ತುಂಬ ಕಾರ್ಯಕ್ರಮದಲ್ಲಿ ನೋಡಿದ್ದೀನಿ. ಅಂದರೆ ಮೈಸೂರಲ್ಲಿ ನಡೆಯೋ ಎಕ್ಸಿಬಿಷನಲ್ಲಿರ್ಬೋದು, ಬೇರೆ ಕಡೆಯೆಲ್ಲ ಇವ್ರು ನಾನು ತುಂಬ ನೋಡಿದ್ದೀನಿ. ನೀವು ಇವ್ರನ್ನ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ನೋಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನಾವು ದೇವಸ್ಥಾನದ ಒಳಗಡೆ ಕಾಲಿಡ್ತಿದ್ದಂಗೆ ದಾರಿ ಉದ್ದಕ್ಕೂ ದೀಪಗಳು ಸಾಲು ಕಾಣಿಸ್ತು. ದೂರದಲ್ಲಿರೋ ದೀಪಗಳೆಲ್ಲ ನಕ್ಷತ್ರಗಳ ಹಾಗೆ ಮಿನುಗ್ತಾ ಇತ್ತು. ಜನಗಳು ಕೂಡ ತುಂಬ ಜನ ಸೇರಿದರು. ಅಲ್ಲೇ ಇದ್ದ ಅಶ್ವತ್ಥ ಮರ ಚಿನ್ನದ ಬಣ್ಣದಲ್ಲಿ ಕಾಣಿಸ್ತಾ ಇತ್ತು. ದೇವಸ್ಥಾನದೊಳಗೆ ಎಲ್ಲೆಲ್ಲಿ ಪವಿತ್ರ ಸ್ಥಳಗಳಿದೆ ಅಲ್ಲೆಲ್ಲ ಕೂಡ ದೀಪಗಳನ್ನು ಹಚ್ಚಿ ಖುಷಿ ಪಡ್ತಾಯಿದ್ರು. ಆ ಸಮಯದಲ್ಲಿ ನಮ್ಮ ಪ್ರೊಡ್ಯೂಸರ್ ನೆನಪಾದರು. ನಮ್ಮ ಪ್ರೊಡ್ಯೂಸರ್ ಯಾರು ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂತಂದರೆ ಆ ರೋಟಿಗೆ ಕೊಪ್ಪಲು ಜಾತ್ರೆ ವಿಡಿಯೋ ಇದೆ, ಅದರಲ್ಲಿ ನಮ್ಮ ಪ್ರೊಡ್ಯೂಸರ್ ಯಾರು ಅಂತ ತೋರಿಸಿದ್ದೀವಿ, ಹೋಗಿ ನೋಡಿ. ನಮ್ಮ ಪ್ರೊಡ್ಯೂಸರ್ ಬರ ಹೇಳ್ಬೇಕಾಗಿತ್ತು ಐಸ್ ಕ್ರೀಮ್ ತಗೊಳ್ಳುವ ಅಂತ. ಲಕ್ಷ ದೀಪೋತ್ಸವಕ್ಕೆ ಸಾಕ್ಷಿಯಾಗಿದ್ದ ಸುಂದರ ಮನಸ್ಸಿನ ಜನಗಳು ತಮ್ಮ ಮನಸ್ಸಿನ ಹಾಗೆ ಸುಂದರವಾಗಿ ದೀಪಗಳನ್ನು ಜೋಡಿಸಿದರು. ಅದು ಹೇಗಿದೆ ಅಂತ ನೀವೇ ನೋಡಿ. ನಾನು ನೋಡಿರೋ ಹಾಗೆ ಸಿಹಳ್ಳಿಲಿ ನಡೆಯುವಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇದೇ ರೀತಿ ಗ್ರ್ಯಾಂಡಾಗಿರುತ್ತೆ. ಜೊತೆಗೆ ಸಿಹಳ್ಳಿ ಗ್ರಾಮಸ್ಥರು ಅಲ್ಲದೆ ಸುತ್ತಮುತ್ತಲ ಗ್ರಾಮಸ್ಥರು ಕೂಡ ಅಲ್ಲಿ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ ಹಾಗೂ ವಿಜೃಂಭಣೆಯಿಂದ ನಡೆಸ್ಕೊಡ್ತಾರೆ. ಇದಕ್ಕೆ ಕಾರಣ ಜನರ ಒಳಗಿರುವ ಭಕ್ತಿಯೋ ಅಥವಾ ಆ ತಾಯಿ ಉಚ್ಚಮ್ಮನ ಮಹಿಮೆಯೋ ಆ ತಾಯಿನೇ ಬಲ್ಲಳು. ಎರಡು 2024ರಲ್ಲಿ ಒಮ್ಮೆ ಲಕ್ಷ ದೀಪೋತ್ಸವ ನಡೆಸಬೇಕು ಅಂತ ತಯಾರಿಯೆಲ್ಲ ಮಾಡಿ ಲಕ್ಷ ದೀಪೋತ್ಸವವನ್ನು ಮಾಡಿದರು. ಆದರೆ ಮಳೆ ಬಂದು ಅಂದುಕೊಂಡಂತೆ ಆ ಕಾರ್ಯಕ್ರಮ ಜರುಗಿರಲಿಲ್ಲ. ಆದರೆ ಈ ಸಾರಿ ಆ ಉಚ್ಚಮ್ಮನ ಕೃಪೆಯಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ನಡೆದಿದೆ. ಜೊತೆಗೆ ಅಲ್ಲಿ ಬಂದಿದ್ದ ಆಟಿಕೆಗಳು ಮತ್ತು ಮನೋರಂಜನಾತ್ಮಕ ಕ್ರೀಡೆಗಳನ್ನು ನೋಡಿ ನನಗೆ ನಿಜವಾಗಲೂ ಇದೊಂದು ಚಿಕ್ಕ ಜಾತ್ರೆ ಅಂತಂತ ಫೀಲ್ ಆಗ್ತಾಯಿತ್ತು. ಲಕ್ಷ ದೀಪೋತ್ಸವವನ್ನು ಹಾಗೂ ತಾಯಿ ಉಚ್ಚಮ್ಮನನ್ನು ನೋಡೋದು ಒಂದು ಆನಂದ ಆದರೆ ಮಕ್ಕಳ ಮುಖದಲ್ಲಿ ಖುಷಿ ನೋಡೋದು ಎತ್ತವರಿಗೆ ಮತ್ತೊಂದು ಆನಂದ.
ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ಕೇವಲ ಸ್ವಾರ್ಥಕ್ಕಾಗಿ ಮಾತ್ರ ನಡೆಯೋದಿಲ್ಲ. ಎಷ್ಟೋ ಜನರ ಹೊಟ್ಟೆಪಾಡಿಗಾಗಿ ವ್ಯವಹಾರದ ಕೇಂದ್ರವಾಗಿ ಕೂಡ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು, ಧಾರ್ಮಿಕ ಕ್ಷೇತ್ರಗಳು ಭಾಗವಹಿಸುತ್ತವೆ. ಸ್ನೇಹಿತರೆ, ಎಷ್ಟೋ ಜನಕ್ಕೆ ಲಕ್ಷ ದೀಪೋತ್ಸವ ನೋಡೋಕ್ಕೆ ಬರೋಕ್ಕಾಗಿರೋದಿಲ್ಲ. ಆದರೆ ನಾವು ನಮ್ಮ MMM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಮೂಲಕ ನಿಮಗೆ ಲಕ್ಷ ದೀಪೋತ್ಸವ ದರ್ಶನ ಮಾಡಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ MMM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಂದು ದೀಪಗಳಲ್ಲಿ ಮೂಡಿದ್ದ ನಮ್ಮ ಹಿಂದೂ ಧರ್ಮದ ಚಿಹ್ನೆಗಳು. ದಯಮಾಡಿ ಹಾಸ್ಟೆಲ್ ಹುಡುಗರು ಇರುವಂತವರು ಹಾಸ್ಟೆಲ್ ಹುಡುಗರೇ ಚಿಕ್ಕ ಮಕ್ಕಳು ಹಾಗೂ ಹುಡುಗಿಯರು ದೀಪಗಳನ್ನು ಬೆಳಗಿಸಿ ಖುಷಿಪಟ್ಟರು. ನಾವು ಕೂಡ ಕೆಲವೊಂದು ದೀಪಗಳನ್ನು ಬೆಳಗಿಸಿ ಖುಷಿಪಟ್ಟವು. ಅಂದು ಸಿಹಳ್ಳಿಯಲ್ಲಿ ದೀಪಾವಳಿ ಮುಗಿದ ಮೇಲೊಂದು ದೀಪಾವಳಿ. ಸಿಹಳ್ಳಿಯಲ್ಲಿ ದೊಡ್ಡುಚ್ಚಮ್ಮ ಹಾಗೂ ಚಿಕ್ಕ ಹುಚ್ಚಮ್ಮ ಎಂಬ 2 ದೇವಸ್ಥಾನಗಳಿದ್ದು, ಮೊದಲು ದೊಡ್ಡುಚ್ಚಮ್ಮ ದೇವಸ್ಥಾನಕ್ಕೆ ಹೋಗಿ ನಂತರ ಚಿಕ್ಕುಚ್ಚಮ್ಮನ ದೇವಸ್ಥಾನಕ್ಕೆ ಹೋಗುವುದು ಈ ದೇವಸ್ಥಾನದ ವಾಡಿಕೆಯಂತೆ ಮೊದಲು ದೊಡ್ಡ ಹುಚ್ಚಮ್ಮನ ದರ್ಶನ. ಲಕ್ಷ ದೀಪೋತ್ಸವವನ್ನು ನಡೆಸಿಕೊಳ್ಳುತ್ತಿರುವ ತಾಯಿ ಸಿಹಳ್ಳಿಯ ಗ್ರಾಮ ದೇವತೆ ಆದಿಶಕ್ತಿ ಹುಚ್ಚಮ್ಮನವರ ದರ್ಶನ. ದೇವಸ್ಥಾನದ ಅಂಗಳದಲ್ಲಿ ಹಚ್ಚಿದ್ದ ಲಕ್ಷದೊಂದು ದೀಪದ ಬೆಳಕಿನಲ್ಲಿ ಚಿನ್ನದ ಹಾಗೆ ಕಂಗೊಳಿಸುತ್ತಿದ್ದ ತಾಯಿಯ ರಾಜಗೋಪುರ.
ತಾಯಿ ಹುಚ್ಚಮ್ಮನ ದರ್ಶನ ಮುಗಿಸಿ ದೇವಸ್ಥಾನದಿಂದ ಹೊರಗೆ ಬಂದಾಗ ತಾಯಿಯ ಬಸಪ್ಪನವರ ದರ್ಶನ. ದೊಡ್ಡ ಹುಚ್ಚಮ್ಮನ ದೇವಸ್ಥಾನದ ಪ್ರದಕ್ಷಿಣೆಯ ವೇಳೆ ದೇವಸ್ಥಾನದ ಹಿಂಭಾಗದಿಂದ 2 ದೇವಸ್ಥಾನಗಳು ಕಂಡಿದ್ದು ಹೀಗೆ. ಮಾದಗಳಿಯ ಅಮೂಲ್ಯ ಎಂಬ ಊರಿಗೆ ಕಾಣೆಯಾಗಿದ್ದಾರೆ. ದಯಮಾಡಿ ಎಲ್ಲ ನೋಡು ಮಗ, ಗೊತ್ತಾದ? ನಾನು ಆಯ್ತಲ್ಲ, ಏನು ಮಾಡೋಕ್ಕಾಗಲ್ಲ. ದಯಮಾಡಿ ಮುಂದೆ ಯಾವುದೇ ಕರ್ಕೊಂಡು ಚಿಕ್ಕ ಹುಚ್ಚಮ್ಮ. ದೊಡ್ಡ ಹುಚ್ಚಮ್ಮನ ದರ್ಶನ ಆದ ನಂತರ ಚಿಕ್ಕ ಹುಚ್ಚಮ್ಮನ ದೇವಸ್ಥಾನಕ್ಕೆ ನಮ್ಮ ಪಯಣ. ಅಮೂಲ್ಯವನ್ನು ದಯಮಾಡಿ ಇವಾಗ ಚಿಕ್ಕ ಹುಚ್ಚಮ್ಮನವರ ದೇವಸ್ಥಾನದ ಪ್ರದಕ್ಷಿಣೆಯ ವೇಳೆ ದೇವಸ್ಥಾನದ ಕಿಟಕಿಯಿಂದ ಕಂಡ ದೊಡ್ಡ ಹುಚ್ಚಮ್ಮನವರ ದೇವಸ್ಥಾನದ ಚಿತ್ರ. ಸುಂದರವಾದ ಅಲಂಕಾರಗಳಿಂದ ಕಂಗೊಳಿಸುತ್ತಿರುವ ಚಿಕ್ಕ ಹುಚ್ಚಮ್ಮ ತಾಯಿ. ತಾಯಿಯ ದರ್ಶನ ಪಡೆದು ನಾವು ಈಚೆಗಡೆ ಹೋಗ್ತಿದ್ದಂಗೆ ಚಿಕ್ಕ ಹುಚ್ಚಮ್ಮ ತಾಯಿಯ ಆವರಣದಲ್ಲೂ ಕೂಡ ದೀಪಗಳು ಕಂಗೊಳಿಸ್ತಾ ಇದ್ದವು. ಇಲ್ಲಿಂದ ಹೊರಟಿದ್ದೆ ನಾವು ಆರ್ಕೆಸ್ಟ್ರಾ ಕಡೆ. ಸ್ವಲ್ಪ ಹೊತ್ತು ಆರ್ಕೆಸ್ಟ್ರಾ ನೋಡಿಕೊಂಡು ದೂರದಿಂದ ತಾಯಿ ದೇವಸ್ಥಾನ ನೋಡ್ತಾ ಇದ್ವಿ. ಸೇಮು ದಸರಾ ಥರನೇ ಕಾಣ್ತಾ ಇತ್ತು. ದೀಪಗಳು ಕೂಡ ಅದೇ ರೀತಿ ಕಂಗೊಳಿಸ್ತಾ ಇತ್ತು. ಅಲ್ಲಿಂದ ನಾವು ಹೊರಟು ಬಂದದ್ದೇ ಕಲ್ಯಾಣಿ ಹತ್ರ. ಕಲ್ಯಾಣಿಯಲ್ಲಿ ಪ್ರತಿ ಹಂತದ ಮೇಲೂ ಕೂಡ ದೀಪಗಳು ರಾರಾಜಿಸ್ತಾ ಇದ್ವು. ಅದನ್ನು ನೋಡೋದೇ ಒಂದು ಕಣ್ಣಿಗೆ ಹಬ್ಬವಾಗಿತ್ತು ನಮಗೆ ಆ ದಿನ. ವಿನಂತಿ, ಮನೆಗೆ ಹೋಗುವ ಸಮಯದಲ್ಲಿ ಕಡ್ಲೆಪುರಿ ಮತ್ತು ಖಾರ ತಗೊಂಡು ಏಕ ತಿನ್ಕೊಂಡು ಹೋದವು ಬೈಕಲ್ಲಿ. ಮನೆಗೆ ಬೇಕಾದ ಎಲ್ಲ ರೀತಿಯ ಸಾಮಾನುಗಳನ್ನು ಕೂಡ ಇಲ್ಲಿ ಅವತ್ತು ಇಟ್ಟಿದ್ರು. ಲಕ್ಷ ದೀಪೋತ್ಸವ ನೋಡಿಕೊಂಡು ಈಗ ನಾನು ಮನೆಗೆ ಹೋಗುವಂಥ ಸಮಯ. ಇನ್ನಷ್ಟು ವಿಡಿಯೋಗಳಿಗಾಗಿ MMM ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.